ಶ್ರೀ ಗುರುಭ್ಯೋ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕ್ಷೇತ್ರಾಧಿದೇವರಾದಂತಹ ರಾಧಾಕೃಷ್ಣ ದೇವರನ್ನು, ಲಕ್ಷ್ಮೀನಾರಾಯಣ ದೇವರನ್ನು ಮನಸಾ ಸ್ಮರಿಸಿ, ಶ್ರೀಮಜ್ಜಗದ್ಗುರು ಶಂಕರಾಚಾರ್ಯ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸನ್ನಿಧಾನಗಳವರನ್ನು ಮನಸಾ ಸ್ಮರಿಸಿ, ತತ್ಕರ ಕಮಲ ಸಂಜಾತರಾದ ನಮ್ಮೆಲ್ಲರೆದುರು ವಿರಾಜಮಾನರಾದಂತಹ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸನ್ನಿಧಾನಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಈ ಗುರುವಂದನಾ ಕಾರ್ಯಕ್ರಮವನ್ನು ಗುರುಗಳ ಅಪ್ಪಣೆಯ ಮೇರೆಗೆ ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ ಮಿಥಿಲ ಕೃಷ್ಣ ಭಟ್ ಹಾಗೂ ಆದಿತ್ಯ ಭಟ್ ಇವನಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ರತ್ನಧಾತಾಮಂ ಅಗ್ನಿಃ ಪೂರ್ವೇಭಿರ್ಋಷಿಭಿರೀಡ್ಯೋ ನೂತನೈರುತ ಸ ದೇವಾಂಗೇಹ ವಕ್ಷತಿ ಅಗ್ನಿನಾ ಆರೈಮಶ್ನವತ್ಪೋಷಾಮೇವ ದಿವೆ ದಿವೆ ಯಶಸಂ ವೀರವತ್ತಮಂ ಅಗ್ನೇಯೈ ಯಜ್ಞಮಧ್ವರಂ ವಿಶ್ವತಃ ಪರಿಭೂರಸಿ ಸ ಇದ್ದೇವೇಷು ಗಚ್ಚತಿ ಅಗ್ನಿರ್ಘೋತಾ ಕವಿಕ್ರಾತು ಸತ್ಯಶ್ಚಿತ್ರಶ್ರಾವಸ್ತಮಃ ದೇವೋ ದೇವೇಭಿರಾಗಾಮತ ಯದಂಗದಾಶುಷೇ ತ್ವಮಗ್ನೇ ಭದ್ರಂ ಕರಿಷ್ಯಸಿ ತವೇತ್ತತ್ ಸತ್ಯಮಂಗಿರಃ ಉಪತ್ವಾಗ್ನೇ ದಿವೆ ದಿವೆ ದೋಷಾ ಅವಸ್ಥರ್ಧಿಯಾ ವಯಂ ನಮೋ ಭರಂತ ಏಮಾಸಿ ರಾಜಂತಮಧ್ವರಾಣ ಅಂಗೋಪಾಮೃತಸ್ಯ ದಿದಿವಿಂ ವರ್ಧಮಾನಂ ಸ್ವೇದಮೇ ಸನಃ ಪಿತೇವ ಸೂನವೇಗ್ನೇ ಸೂಪಾಯನೋ ಭಾವ ಸ ಚ ಸ್ವಾನಸ್ವಸ್ತಯೇ. ಹರಿ ಓಂ. ಎಲ್ಲ ಈ ಕಾರ್ಯಕ್ರಮವನ್ನು ಗುರುಗಳ ಅಪ್ಪಣೆಯ ಮೇರೆಗೆ ನಾನೇ ನಿರ್ವಹಿಸ್ತೇನೆ. ಪ್ರಪ್ರಥಮವಾಗಿ ಜಗದ್ಗುರುಗಳ ದಿವ್ಯ ಸನ್ನಿಧಾನಕ್ಕೆ ಭಕ್ತಿಪೂರ್ವಕವಾದಂತಹ ನಮನಪೂರ್ವಕ ಸ್ವಾಗತವನ್ನು ಬಯಸ್ತಾ, ಎಲ್ಲ ಸಮಾಜ ಬಾಂಧವರು, ಶೃಂಗೇರಿ ಶಾರದಾ ಪೀಠದ ಶಿಷ್ಯವರ್ಗದ ಹಲವು ಸಮಾಜದವರು, ನಮ್ಮ ಸಂಪರ್ಕದಲ್ಲಿರುವವರು, ಕರಾಡ ಬ್ರಾಹ್ಮಣ ಸಮಾಜ, ಸ್ಥಾನಿಕ ಬ್ರಾಹ್ಮಣ ಸಮಾಜ, ದೇಶಸ್ಥ ಬ್ರಾಹ್ಮಣ ಸಮಾಜ, ಕೋಟ ಬ್ರಾಹ್ಮಣ ಸಮಾಜ, ಶಿವಳ್ಳಿ ಬ್ರಾಹ್ಮಣ ಸಮಾಜ, ಹವ್ಯಕ ಬ್ರಾಹ್ಮಣ ಸಮಾಜ, ರಾಮಕ್ಷತ್ರಿಯ ಸಮಾಜ, ಕೋಟೆ ಕ್ಷತ್ರಿಯ ಸಮಾಜ, ಆರ್ಯ ಮರಾಠ ಕ್ಷತ್ರಿಯ ಸಮಾಜ, ವೈಶ್ಯವಾಣಿ ಸಮಾಜ, ದೈವಜ್ಞ ಬ್ರಾಹ್ಮಣ ಸಮಾಜ, ಚಿತ್ರಾಪುರ ಸಾರಸ್ವತ ಬ್ರಾಹ್ಮಣ ಸಮಾಜ, ಕೊಂಕಣಿ ಖಾರ್ವಿ ಸಮಾಜ, ಬಂಟ ಸಮಾಜ, ಹಿಂದೂ ಯುವ ಸೇನೆ, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ವಿಶ್ವಕರ್ಮ ಸಮಾಜ, ಹಾಗೆ ಯಾವುದಾದ್ರೂ ಬಿಟ್ಟೋಗಿರ್ಬೋದು. ಹಾಗೆಲ್ಲರೂ ಕೂಡ ತಾವು ಗಣ್ಯರು ಈ ಕಾರ್ಯಕ್ರಮಕ್ಕೆ ಗುರುಭಕ್ತಿಯಿಂದ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಒಂದೇ ಮಾತಿನಿಂದ ನಾನು ಸ್ವಾಗತವನ್ನು ಬಯಸ್ತಾ ಎರಡು ಪ್ರಾಸ್ತಾವಿಕವಾದಂತಹ ನುಡಿಗಳೊಂದಿಗೆ ನಾನು ಮಾತನ್ನು ಆರಂಭ ಮಾಡ್ತೇನೆ. ನಿತ್ಯಂ ಬ್ರಹ್ಮ ನಿರಾಕಾರಂ ಏನ ಪ್ರಾಪ್ತಂ ಸವೈ ಗುರುಹು ಸ ಶಿಷ್ಯಂ ಪ್ರಾಪಯೇತ್ ಪ್ರಾಪ್ಯಂ ದೀಪೋ ದೀಪಾಂತರಂ ಯಥಾ ಎಂಬುದಾಗಿ ಗುರುವಿನ ಮಹತ್ವವನ್ನು ಶಾಸ್ತ್ರಗಳಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ಹೇಳಿದ್ದಾರೆ. ನಿತ್ಯವಾದಂತಹ ಸತ್ಯವಾದಂತಹ ಪರಬ್ರಹ್ಮನನ್ನು ಸಾಕ್ಷಾತ್ಕರಿಸಿಕೊಂಡವರು ಯಾರಿದ್ದಾರೋ ಅವರನ್ನು ಗುರು ಅಂತ ನಾವು ಕರಿತೇವೆ. ಆ ಗುರುಗಳು ಏನು ಮಾಡಬಲ್ಲರು ಅಂತ ಕೇಳಿದರೆ, ಸ ಶಿಷ್ಯಂ ಪ್ರಾಪಯೇತ್ ಪ್ರಾಪ್ಯಂ ದೀಪೋ ದೀಪಾಂತರಂ ಯಥಾ. ಹೇಗೆ ಒಂದು ದೀಪದಿಂದ 1000 ಲಕ್ಷ ದೀಪಗಳನ್ನು ಹಚ್ಚಬಹುದು, ಹಾಗೆ ಗುರುಗಳು ನಮ್ಮಂತಹ ಶಿಷ್ಯ ಜನರಲ್ಲಿರತಕ್ಕಂತಹ ಅಜ್ಞಾನ ಅಂತ ಹೇಳತಕ್ಕಂತಹ ತಿಮಿರವನ್ನು ದೂರ ಮಾಡಿ ನಮ್ಮಲ್ಲಿ ಜ್ಯೋತಿಯನ್ನು ಪ್ರಜ್ವಲಿಸುವಂತಹ ಶಕ್ತಿ ಒಬ್ಬ ಗುರುವಿನಲ್ಲಿದೆ. ದೀಪೋ ದೀಪಾಂತರಂ ಯಥಾ ಎಂಬಂತಹ ಮಾತನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಆದ್ದರಿಂದ ನಮಗೆಲ್ಲರಿಗೂ ಕೂಡ ಗೊತ್ತುಂಟು, ಪುನಃ ಪುನಃ ಗುರುಗಳ ಬಗ್ಗೆ ಹೇಳುವಂತಹ ಅಗತ್ಯವೇ ಇಲ್ಲ. ಆದರೆ ಶೃಂಗೇರಿ ಜಗತ್ ಪೀಠವನ್ನು ನಾವು ಗುರುಪೀಠ ಅಂತ ಹೇಳುವುದಿಲ್ಲ, ಶೃಂಗೇರಿ ಜಗದ್ಗುರು ಪೀಠ ಎಂಬುದಾಗಿ ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಅಂತಹ ತನ್ನದೇ ಆದಂತಹ ಒಂದು ಸ್ಥಾನಮಾನವನ್ನು ಪರಂಪರಾಗತವಾಗಿ ಇಟ್ಟುಕೊಂಡಂತಹ
ಬಂದಂತಹ ಒಂದು ಏಕೈಕ ಪೀಠ ಅಂತ ಹೇಳಿದರೆ ಅದು ಶೃಂಗೇರಿ ಜಗದ್ಗುರು ಪೀಠ. ಆ ಪೀಠದ ಶಿಷ್ಯರು ನಾವೆಲ್ಲರೂ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಯಾಕೆ ಅಂತ ಕೇಳಿದರೆ ಒಂದು ಎಲ್ಲ ನಮ್ಮ ಒಂದು ವ್ಯವಸ್ಥೆಗೂ ಕೂಡ ಒಂದು ಪರಂಪರೆ ಅಂತ ಹೇಳುವಂಥದ್ದು ಬೇಕು. ಶೃಂಗೇರಿ ಗುರು ಪರಂಪರೆ ಅಂತ ಹೇಳುವಂಥದ್ದು ಅದನ್ನು ನೋಡಿ ಎಂತೆಂತಹ ತಪಸ್ವಿ ಮಹಾತ್ಮರು ಆಗಿ ಹೋಗಿದ್ದಾರೆ. ಈಗ ಪ್ರಸ್ತುತವಾಗಿ ಇರತಕ್ಕಂತಹ 36ನೇ ಪೀಠಾಧಿಪತಿಗಳಾದಂತಹ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು ಎಂತಹ ಒಂದು ಸನ್ಯಾಸ ಪರಿಪಾಲನೆ ಅವರದ್ದು ನಾವು ನೋಡ್ತಾ ಇದ್ದೇವೆ. ನೋಡಿ, ಶಿಷ್ಯ ಸ್ವೀಕಾರ, ಗುರುಗಳನ್ನು ಶಿಷ್ಯರಾಗಿ ಸ್ವೀಕಾರ ಮಾಡಿದ ಮೇಲೆ ಒಂದಷ್ಟು ಸಮಯ ಅವರ ಜೊತೆಯಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಸಿ ಈಗ ಆತ್ಮಾನುಸಂಧಾನವನ್ನು ಮಾಡುತ್ತಾ ಇಡೀ ಮಠದ ವ್ಯವಸ್ಥೆಯನ್ನು ಗುರುಗಳ ಶಿಷ್ಯರಿಗೆ ವಹಿಸಿ ಇವತ್ತು ತಾವು ಆತ್ಮಾನುಸಂಧಾನದಲ್ಲೇ ನಿರತರಾಗಿದ್ದಾರೆ. ಅದರಲ್ಲಿಯೂ ಕೂಡ ಭಾರತೀ ತೀರ್ಥ ಮಹಾಸ್ವಾಮಿಗಳ ಬಗ್ಗೆ ಹೇಳಲಿಕ್ಕೆ ಅವರ ಶಾಸ್ತ್ರ ಪಾಂಡಿತ್ಯ ಅಂತ ಹೇಳಿದರೆ ಅದಕ್ಕೆ ಎದುರು ನಿಲ್ಲುವವರು ಬೇರೆ ಯಾರೂ ಕೂಡ ಇಲ್ಲ. ಈಗ ನಾವು ಜಗತ್ತಿನಲ್ಲಿ ಮಾತಾಡ್ತೇವೆ, ಒಂದು ವಸ್ತು ಇದ್ದರೆ ಅದಕ್ಕಿಂತ ಒಬ್ಬ ವ್ಯಕ್ತಿ ಇದ್ದರೆ ಅವನಕ್ಕಿಂತ ಇನ್ನೊಬ್ಬ ಕೋಟ್ಯಾಧಿಪತಿ ಇರ್ಬೋದು, ಅಥವಾ ಒಬ್ಬರ ಹತ್ರ 10 ಕಾರ್ ಇದ್ದರೆ ಅವನ ಇನ್ನೊಬ್ಬರ ಹತ್ರ 15 ಕಾರ್ ಇರ್ಬೋದು ಅಂತ ನಾವು ಹೇಳ್ತೇವೆ. ಆದರೆ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳನ್ನು ಶಾಸ್ತ್ರ ವಿಚಾರದಲ್ಲಿ ಮೀರಿಸತಕ್ಕಂತಹ ವಿದ್ವಾಂಸ ಭಾರತದಲ್ಲಿ ಮತ್ತೊಬ್ಬ ಇಲ್ಲ ಅಂತ ಹೇಳುವಂಥದ್ದು ಅದು ಸ್ಪಷ್ಟವಾದಂತಹ ವಿಚಾರ. ಯಾಕೆ ಅಂತ ಕೇಳಿದರೆ ಗಣಪತಿ ವಾಕ್ಯಾರ್ಥ ಸಭೆಯಲ್ಲಿ ಎಂತೆಂತಹ ವಿದ್ವಾಂಸರು ಭಾರತದ ಮೂಲೆ ಮೂಲೆಗಳಿಂದ ಬರ್ತಾರೆ. ಯಾವುದೇ ಮಠದಿಂದ ಸಂಭಾವನೆ ಕೊಡ್ತಾರೆ ಅಂತ ಬರುವುದಿಲ್ಲ. ಅವರು ಬರುವುದು ಯಾಕೆ ಅಂತ ಕೇಳಿದರೆ ಜಗದ್ಗುರುಗಳ ಎದುರಲ್ಲಿ ವಾಕ್ಯಾರ್ಥ ಮಾಡತಕ್ಕಂತಹ ಯೋಗ ನಮಗೆ ಲಭಿಸಿದೆ. ಶೃಂಗೇರಿ ಜಗದ್ಗುರುಗಳ ಎದುರಿಗೆ ವಾಕ್ಯಾರ್ಥ ಮಾಡಿದರೆ ಮತ್ತೆ ಅದು ಸಾಮಾನ್ಯ ವಿದ್ವಾಂಸರಿಗೆ ಅಲ್ಲಿ ಹೋಗಿ ವಾಕ್ಯಾರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾಪಂಡಿತನಾದರೆ ಮಾತ್ರ, ನ್ಯಾಯ ವೇದಾಂತ ಮೀಮಾಂಸಾದಿ ಶಾಸ್ತ್ರಗಳಲ್ಲಿ ಅಂತಹ ಪ್ರಭುತ್ವ ಇದ್ದರೆ ಮಾತ್ರ ಶೃಂಗೇರಿ ಜಗದ್ಗುರುಗಳ ಎದುರಿಗೆ ಹೋಗಿ ವಾಕ್ಯಾರ್ಥ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರವಾಗಿ ತಮ್ಮ ಹಿರಿಮೆ ಗರಿಮೆಗಳನ್ನು ಹೆಚ್ಚಿಸಿಕೊಳ್ಳಲು ಅಂತಹ ಮಹಾತ್ಮರು ಬಂದು, ನಾನು ಊರು ಹೇಳುವುದಿಲ್ಲ, ಉತ್ತರ ಭಾರತ ಇರ್ಬೋದು, ಬೇರೆ ಕಾಶಿ ಇರ್ಬೋದು, ಇನ್ನು ಬೇರೆ ಬೇರೆ ಕಡೆಗಳಿಂದ ಬಂದು ಜಗದ್ಗುರುಗಳಿಗೆ ಶರಣಾಗಿ ಹೋಗುವಂಥದ್ದನ್ನು ಇವತ್ತು ಕೂಡ ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಕೂಡ ಭಾರತೀ ತೀರ್ಥ ಮಹಾಸ್ವಾಮಿಗಳ ವೈಶಿಷ್ಟ್ಯ ಅದಾದರೆ ವಿಧುಶೇಖರ ಭಾರತಿಗಳು ಸಾಕ್ಷಾತ್ ಅವರ ಶಿಷ್ಯರು. ಇನ್ನು ಗುರುಗಳು ಎಂತಹ ಶಿಷ್ಯರನ್ನು ಅವರು ಆರಿಸಿರ್ಬೋದು ಅಂತ ಹೇಳುವಂಥದ್ದು ನಾನು ಪುನಃ ಹೇಳಬೇಕು ಅಂತಲೇ ಇಲ್ಲ. ಅವರೂ ಕೂಡ ನ್ಯಾಯ ವೇದಾಂತಾದಿ ಶಾಸ್ತ್ರಗಳಲ್ಲಿ ಅದ್ಭುತವಾದಂತಹ ಪಾಂಡಿತ್ಯವನ್ನು ಸಂಪಾದಿಸಿ ಅದರ ಜೊತೆಯಲ್ಲಿ ಶೃಂಗೇರಿ ಜಗದ್ಗುರು ಪೀಠಕ್ಕೆ ಇಷ್ಟು ಗೌರವ ಯಾಕೆ ಅಂತ ಕೇಳಿದರೆ ಮುಖ್ಯವಾಗಿ 2 ವಿಚಾರ. ಒಂದು ತಪಸ್ಸು, ಇನ್ನೊಂದು ಆ ಪೀಠಾಧಿಪತಿಗಳಲ್ಲಿರತಕ್ಕಂತಹ ಪಾಂಡಿತ್ಯ. ಈ 2 ವಿಚಾರ ಇವತ್ತು ಇಡೀ ದೇಶವನ್ನೇ ನಿಬ್ಬೆಗಾಗಿಸಿದೆ. ನಾವು ಜಗದ್ಗುರುಗಳು ಮಹಾಕುಂಭಕ್ಕೆ ಹೋದಂತಹ ಸಂದರ್ಭದಲ್ಲಿ ನೋಡಿರ್ಬೋದು. ಅಲ್ಲಿಯೂ ಕೂಡ ವಾಕ್ಯಾರ್ಥಗೋಷ್ಠಿ, ವೇದ ವಿದ್ವಾಂಸರನ್ನು ಕರೆಸಿ ಅವರಿಗೆ ಸಂರಕ್ಷಣೆ ಮಾಡತಕ್ಕಂತಹ ಒಂದು ವಿಚಾರ. ಅದರ ಜೊತೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಆದಿತ್ಯನಾಥರು ಜಗದ್ಗುರುಗಳ ಜೊತೆಯಲ್ಲಿ ಒಂದು ದಿವಸ ಇಡೀ ಕಳೆದಿದ್ದಾರೆ. 3-4 ಬಾರಿ ಅವರು ಜಗದ್ಗುರುಗಳ ಸಂದರ್ಶನವನ್ನು ಉತ್ತರ ಭಾರತದಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಮುಖ್ಯಮಂತ್ರಿ, ಅದರಲ್ಲಿಯೂ ಕೂಡ ಉತ್ತರ ಪ್ರದೇಶ ದೊಡ್ಡ ಒಂದು ರಾಜ್ಯ, ಆ ಮುಖ್ಯಮಂತ್ರಿಗಳಿಗೆ 5 ನಿಮಿಷವೂ ಕೂಡ ಅಷ್ಟು ಮುಖ್ಯವಾಗಿರ್ತದೆ. ಆದರೆ ಶೃಂಗೇರಿ ಜಗದ್ಗುರುಗಳು ನಮ್ಮ ಪ್ರದೇಶಕ್ಕೆ ಬಂದಿದ್ದಾರೆ ಅಂತ ಹೇಳುವಂತಹ ಗೌರವದಿಂದ ಅವರು ನಮ್ಮ ಗುರುಗಳನ್ನು ಎಷ್ಟು ಗೌರವದಿಂದ ಕಂಡಿದ್ದಾರೆ ಅಂತ ಹೇಳುವಂಥದ್ದು ಅದು ನಮ್ಮ ಗೌರವವನ್ನು ಹೆಚ್ಚಿಸತಕ್ಕಂತಹ ವಿಚಾರ ಅಂತ ನಾನು ಬಹಳ ಸಂತೋಷದಿಂದ ಹೇಳ್ತೇನೆ. ಹಾಗೆ ಗುರುಗಳು ಈಗ ವಿಶೇಷವಾಗಿ ವಿಜಯ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೇವೆ, ಈಗ ದೃಶ್ಯ ಮಾಧ್ಯಮ ತುಂಬ ಫಾಸ್ಟ್ ಉಂಟು, ವೇಗವಾಗಿ ಹರಿತಾ ಇದೆ. ಎಲ್ಲವೂ ಕೂಡ ನಮಗೆ ಫೇಸ್ಬುಕ್ನಲ್ಲಿ, ವಾಟ್ಸಪ್ಪಲ್ಲಿ ಬರ್ತದೆ. ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಡೆಲ್ಲಿಗೆ ಹೋಗಿ ಬಂದರು ಇತ್ತೀಚೆಗೆ. ಡೆಲ್ಲಿಯಲ್ಲಿಯೂ ಕೂಡ ಹಾಗೆ 1-2 ದಿವಸ ಅವರ ಜೊತೆಯಲ್ಲಿರುವಂತಹ ಭಾಗ್ಯ ನನಗೂ ಕೂಡ ಬಂದಿತ್ತು. ಅಲ್ಲಿಯೂ ಕೂಡ ಜಗದ್ಗುರುಗಳಿರುವಂತಹ ಗೌರವ ನೋಡಿ ನಾನೇ ಬೆರಗಾಗಿ ಹೋದೆ. ಎಂತೆಂತಹ ಕೇಂದ್ರ ಮಂತ್ರಿಗಳು, ಅದೇ ರೀತಿಯಾಗಿ ಇನ್ನೂ ಸುಪ್ರೀಂ ಕೋರ್ಟ್ನ ಜಡ್ಜಿ ಇತ್ಯಾದಿ. ನಾನು ಯಾಕೆ ಇವರನ್ನೆಲ್ಲ ಉದಾಹರಿಸ್ತಾ ಇದ್ದೇನೆ ಅಂತ ಕೇಳಿದರೆ, ಗುರುಗಳಿಗೆ ರಾಜಕೀಯ ವ್ಯಕ್ತಿಗಳಿಂದ ಏನೂ ಆಗಬೇಕು ಅಂತ ಇಲ್ಲ. ಯಾಕೆ ಅಂತ ಕೇಳಿದರೆ ಶೃಂಗೇರಿ ಜಗದ್ಗುರು ಪೀಠ ಅಂತಹ ಮಹತ್ವವನ್ನು ಹೊಂದಿದಂತಹ ಪೀಠ. ನಮಗೆ ಗೊತ್ತಾಗಬೇಕು ಅಂತಾದರೆ, ನಮಗೆ ಸರಿಯಾಗಿ ಜ್ಞಾನ ಬರಬೇಕು ಅಂತಾದರೆ ಅಂತಹ ಸಮಾಜದಲ್ಲಿ ಹಿರಿಯರಾದವರನ್ನು ತೋರಿಸಿದಾಗ ನಮಗೆ ಸರಿಯಾಗಿ ಅದು ಅಂತಃಪಟಲದಲ್ಲಿ ನಿಲ್ತದೆ ಅಂತ ಹೇಳುವಂತಹ ವಿಚಾರದಿಂದ ರಾಜಕೀಯದವರ ಹೆಸರನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಬೇರೆ ಯಾವ ಉದ್ದೇಶದಿಂದಲೂ ಕೂಡ ಅಲ್ಲ. ಅವರೆಲ್ಲರೂ ಕೂಡ ಜಗದ್ಗುರುಗಳಿಗೆ ಶರಣಾಗಿ ಹೋಗಿದ್ದಾರೆ. ಅದೇ ರೀತಿಯಾಗಿ ಇತ್ತೀಚೆಗೆ ಅವರು ಆಂಧ್ರ ಪ್ರದೇಶದಲ್ಲಿ ಮಾಡಿದಂತಹ ವಿಜಯ ಯಾತ್ರೆ, ಅಲ್ಲಿಯೂ ಕೂಡ ಎಷ್ಟೋ ದೇವಸ್ಥಾನಗಳ ಕುಂಭಾಭಿಷೇಕ. ಅದೇ ರೀತಿಯಾಗಿ ಇನ್ನೂ
ವೇದಶಾಸ್ತ್ರ ಪೋಷಣೆಗೆ ಬೇಕಾದಂತಹ ಕೆಲಸಗಳು, ಗೋ ಸಂರಕ್ಷಣೆಗೆ ಮಾಡತಕ್ಕಂತಹ ಅವರ ಒಂದು ಕೆಲಸವನ್ನು ನೋಡಿದರೆ ನಿಜವಾಗಿಯೂ ಕೂಡ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಸಾವಿರ ಲಕ್ಷ ಜನ ಆಂಧ್ರ ಪ್ರದೇಶದಲ್ಲಿ ಪ್ರತಿ ದಿವಸ ಗುರುಗಳು ಭಿಕ್ಷೆಗೆ ಹೋಗುವಾಗ ಸಾಯಂಕಾಲ 4-5 ಗಂಟೆ ಏನು ನಿರಾಹಾರರಾಗಿದ್ದುಕೊಂಡು ಏನು ಅವರಿಗೆ ಆಗಬೇಕಾದದ್ದೇನಾದರೂ ಉಂಟ? ಒಂದು ಕ್ಷಣ ಯೋಚನೆ ಮಾಡುವ. ಶಿಷ್ಯಹಿತ ಯೋದ್ಯತ ಸತತಂ, ಕೋ ಗುರು ಅಂತ ಅಲ್ಲಿ ಪ್ರಶ್ನೆ ಮಾಡಿಕೊಂಡು ಶಿಷ್ಯಹಿತ ಯೋದ್ಯತಸ್ಸ, ಶಿಷ್ಯರ ಹಿತಕ್ಕೋಸ್ಕರವಾಗಿ ಅಷ್ಟು ಶಿಷ್ಯ ಜನರು ನಮ್ಮ ಗುರುಗಳು ಅಂತ ನಮ್ಮ ಹತ್ರ ಬರ್ತಾರೆ, ಅವರಿಗೆ ಅನುಗ್ರಹ ಮಾಡುವಂಥದ್ದು, ಆರ್ತರಾದವರಿಗೆ ಅವರಿಗೆ ಸಮಾಧಾನ ಹೇಳುವಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳುವಂತಹ ಉದ್ದೇಶದಿಂದ ಜಗದ್ಗುರುಗಳು ಇವತ್ತು ಹೆಚ್ಚಿನ ಸಮಯವನ್ನು ಶಿಷ್ಯರಿಗೋಸ್ಕರವಾಗಿ ಮೀಸಲಿಟ್ಟಿದ್ದಾರೆ. ಇದನ್ನೆಲ್ಲ ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ. ಯಾಕೆಂತ ಕೇಳಿದರೆ 4 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಪ್ರಮಾಣಕ್ಕೆ ಸಮಾನವಾದದ್ದು ಯಾವುದೂ ಕೂಡ ಇಲ್ಲ. ಆದ್ದರಿಂದ ಅಂತಹ ಕೆಲಸಗಳನ್ನು ಜಗದ್ಗುರುಗಳು ಇವತ್ತು ಮಾಡ್ತಾ ಇದ್ದಾರೆ. ಧರ್ಮ ಸಂಸ್ಥಾಪನೆಗೆ ಅವರು ಮಾಡತಕ್ಕಂತಹ ಕೆಲಸಗಳು ಅದ್ವಿತೀಯವಾದದ್ದು. ಅದೇ ರೀತಿಯಾಗಿ ಇನ್ನೂ ಕೂಡ ಮಠದಲ್ಲಿಯೂ ಕೂಡ ನಮಗೆ ಗೊತ್ತಿರುವ ಹಾಗೆ ಶೃಂಗೇರಿ ಶಾರದಾ ಪೀಠ, ಇನ್ನು ಆಮ್ನಾಯ ಪೀಠದಲ್ಲಿಯೂ ಕೂಡ, ಆಮ್ನಾಯ ಪೀಠಗಳಲ್ಲಿ ಸಾಮಾನ್ಯವಾಗಿ 4 ದಿಕ್ಕಿನಲ್ಲಿ 4 ಇರುವಂಥದ್ದು. ಉಳಿದಂತಹ 3ರಲ್ಲಿ 2 ಆಮ್ನಾಯ ಪೀಠದ ಗುರುಗಳಿಗೂ ಕೂಡ ಶೃಂಗೇರಿ ಜಗದ್ಗುರುಗಳೇ ಸನ್ಯಾಸ ದೀಕ್ಷೆಯನ್ನು ಕೊಟ್ಟದ್ದು ಕೂಡ ಅದು ಅವಿಸ್ಮರಣೀಯವಾದಂತಹ ಒಂದು ವಿಚಾರ. ಅವರೂ ಕೂಡ ಜಗದ್ಗುರುಗಳಿಗೆ ಪಾದ ನಮಸ್ಕಾರವನ್ನು ಮಾಡ್ತಾರೆ, ಉಳಿದಂತಹ ಆಮ್ನಾಯ ಪೀಠಾಧೀಶ್ವರರು ಕೂಡ. ಅಂದರೆ ಹಾಗಾದರೆ ನಮ್ಮ ದಕ್ಷಿಣಾಮ್ನಾಯ ಶಾರದಾ ಪೀಠದ ಹಿರಿಮೆ ಗರಿಮೆ ಏನು ಅಂತ ಹೇಳುವಂಥದ್ದು ನಮಗೆಲ್ಲವೂ ಕೂಡ ಪ್ರತ್ಯಕ್ಷವಾಗಿಯೇ ನಾವು ನೋಡ್ತಾ ಇದ್ದೇವೆ, ನಮಗೆ ಗೊತ್ತಾಗ್ತಾ ಇದೆ. ಅಂತಹ ಗುರುಗಳು ನಮ್ಮಲ್ಲಿಗೆ ಬರುವುದು, ಅವರ ದರ್ಶನ ಮಾತ್ರ. ನಾವು ಗುರುಗಳಿಂದ ಏನು ಅವರನ್ನೊಂದು ಗುರು ದರ್ಶನ ಅಂತ ಹೇಳ್ತೇವೆ. ಗುರುಗಳನ್ನು ಒಂದು ಬಾರಿ ನೋಡುವಂಥದ್ದು, ಅವರ ಕೈಯಿಂದ ಫಲಮಂತ್ರಾಕ್ಷತೆಯನ್ನು ತಗೊಳ್ಳುವಂಥದ್ದಷ್ಟೇ ನಮ್ಮಲ್ಲಿ ಸಾರ್ಥಕತೆಯ ಭಾವನೆಯನ್ನು ಉಂಟು ಮಾಡ್ತದೆ. ಆದ್ದರಿಂದ ಆ ಗುರುವಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಅಂತ ನಮಗೆ ಗೊತ್ತುಂಟು. ಇನ್ನು ನಾನು ಹೆಚ್ಚು ಹೇಳುವುದಿಲ್ಲ, ನಾವೆಲ್ಲರೂ ಕೂಡ ತಿಳಿದುಕೊಂಡವರೇ ಆಗಿದ್ದೇವೆ ಗುರುವಿನ ಮಹತ್ವವನ್ನು. ಆದ್ದರಿಂದ ತಾವೆಲ್ಲರೂ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಗುರುಗಳ ದರ್ಶನಕ್ಕೆ ಬಂದಿದ್ದೀರಿ. ಅದೇ ರೀತಿಯಾಗಿ ನಮ್ಮ ದೇವಸ್ಥಾನಕ್ಕೆ ಗುರುಗಳು 10 ವರ್ಷದ ಹಿಂದೆ ಬಂದಿದ್ದರು. ಕುಂಭಾಭಿಷೇಕದ ಸಂದರ್ಭದಲ್ಲಿ ಅವರಿಗೆ ಸನ್ಯಾಸ ಆಗಿ ಮಹಾಸನ್ನಿಧಾನಗಳವರು ಮತ್ತು ಸನ್ನಿಧಾನಗಳವರು ಜೊತೆಗೆ ಬಂದು ರಾಧಾಕೃಷ್ಣ ದೇವರಿಗೆ 108 ಕಲಶಾಭಿಷೇಕವನ್ನು ಮಾಡಿದರು. ಬಹಳ ಅದು ಆ ಕ್ಷಣಗಳು ಈಗಲೂ ಕೂಡ ನೆನಪಾಗ್ತದೆ. ಅವರು ಸನ್ಯಾಸ ಆದ ಮೇಲೆ ಪ್ರಾಯಶಃ ಮೊದಲನೆಯ ಕುಂಭಾಭಿಷೇಕ ಮಾಡಿದ್ದು ಇಲ್ಲೇ ಅಂತ ನನಗೆ ಕಾಣ್ತದೆ. ಆ ಸಂದರ್ಭ ಅದಾದ ಮೇಲೆ 10 ವರ್ಷದ ನಂತರ ನಾನೊಂದು 3-4 ತಿಂಗಳ ಕೆಳಗೆ ಗುರುಗಳ ಹತ್ರ ಪ್ರಾರ್ಥನೆ ಮಾಡಿದ್ದೆ, ಗುರುಗಳೇ ತಮ್ಮ ಆಗಮನ ಆಗಬೇಕು, ಅನುಗ್ರಹ ಮಾಡಬೇಕು ಅಂತ. ಮತ್ತೆ ನಾನು ಪದೇ ಗುರುಗಳ ಹತ್ರ ಕೇಳಲಿಲ್ಲ. ಯಾಕೆ ಅಂತ ಕೇಳಿದರೆ ಅವರ ಒತ್ತಡದ ಒಂದು ಕೆಲಸಗಳನ್ನು ನೋಡುವಾಗ ನಾವು ಅವರಿಗೆ ಇನ್ನೂ ಯಾಕೆ ಒತ್ತಡ ಹಾಕೋದು ಶಿಷ್ಯರಾದವರು. ಆದ್ದರಿಂದ ಸುಮ್ಮನೆ ಇದ್ದೆ. ಒಂದು ದಿವಸ ನನಗೆ ಮಠದಿಂದಲೇ ಆಜ್ಞೆ ಬಂತು, ಇಂತಹ ದಿವಸ ನಿಮ್ಮ ಮನೆಗೆ ಬರ್ತೇವೆ ಅಂತ ಗುರುಗಳು ಅಪ್ಪಣೆ ಮಾಡಿದ್ದಾರೆ ಅಂತ. ಅಂದರೆ ನನ್ನಂತಹ ಲಕ್ಷ ಜನರು ಅವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾರೆ. ನಾವು ಹೇಳಿದ್ದನ್ನು ನೆನಪಲ್ಲಿಟ್ಟುಕೊಂಡು ಇಂತಹ ದಿವಸ ಪುನಃ ನಿಮ್ಮ ಮನೆಗೆ ಬರ್ತೇವಪ್ಪ, ನಿಮಗೆ ಅನುಗ್ರಹ ಮಾಡ್ತೇವೆ ಅಂತ ಗುರುಗಳು ವಾಕ್ಯ ಕೊಡ್ತಾರೆ ಅಂತ ಆದರೆ ಅವರ ವಿಶಾಲವಾದಂತಹ ಅದು ಅವರ ಮನಸ್ಸು ಎಷ್ಟು ವಿಶಾಲವಾದದ್ದು ಅಂತ ಹೇಳುವಂಥದ್ದು ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಗುರುವಂದನಾ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಶೃಂಗೇರಿ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರ ಪಾದಾರವಿಂದಗಳಿಗೆ ಪುನಃ ನಮಿಸಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.